ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗ ಹೈಡ್ರಾಮವೇ ನಡೆದುಬಿಟ್ಟಿದೆ. ಬಿಜೆಪಿ ಕಾರ್ಯಕರ್ತರು ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆದಿದೆ. ನೋಡಿ, ಈಗಾಗಲೇ ಒಂದು ರೀತಿಯಾದಂತಹ ಹೈಡ್ರಾಮಾ ಕ್ರಿಯೇಟ್ ಆಗಿಬಿಟ್ಟಿದೆ. ಇದನ್ನ ಒಂದು ಕಡೆ ಹರಸಾಹಸ ಪಡ್ತಿದ್ದಾರೆ ಪೊಲೀಸರು. ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗ ದೊಡ್ಡ ಹೈಡ್ರಾಮವೇ ನಡೆದಿದೆ. ಬಿಜೆಪಿ ಕಾರ್ಯಕರ್ತರು ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆದಿದೆ. ಸಚಿವ ಮಧು ಬಂಗಾರಪ್ಪಗೆ ಮನವಿಯನ್ನು ಸಲ್ಲಿಸಲು ರೈತರು ಬಂದಿದ್ರಂತೆ. ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರೊಂದಿಗೆ ಮಾತಿನ ಚಕಮಕಿ ಆಗಿದೆ. ನಾವು ಮನವಿ ಸಲ್ಲಿಸುವುದಕ್ಕೆ ಬಂದಿದ್ದೇವೆ, ಇಲ್ಲಿ ಗಲಾಟೆ ಮಾಡೋದಕ್ಕೆ ಬಂದಿಲ್ಲ, ಗಲಾಟೆ ಮಾಡೋದಕ್ಕೂ ಆಗಲ್ಲ. ಹೊಳೆಹೊನ್ನೂರು ಭಾಗದಲ್ಲಿ ಅತಿವೃಷ್ಟಿಯಿಂದಾಗಿ ಬೆಳೆ ಸಂಪೂರ್ಣವಾಗಿ ಲಾಸ್ ಆಗಿದೆ, ಹಾನಿಯಾಗಿಬಿಟ್ಟಿದೆ. ಹೀಗಾಗಿ ನಷ್ಟ ಪರಿಹಾರ ಕೊಡಬೇಕು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸುತ್ತಿದ್ದಾರೆ. ಇದೇ ವೇಳೆ ರೈತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿಲ್ಲಾ ಉಸ್ತುವಾರಿ ರೈತ ವಿರೋಧಿ ಸರ್ಕಾರಕ್ಕೆ ಕೊಡಬೇಕು ರೈತರನ್ನು ಧಿಕ್ಕರಿಸುವ ಸರ್ಕಾರಗಳಿಗೆ, ರೈತರ ಕಣ್ಣೀರು ಒರೆಸದಿರುವ ಸರ್ಕಾರಗಳಿಗೆ ಜಿಲ್ಲಾ ಉಸ್ತುವಾರಿ ರೈತ ವಿರೋಧಿ ಸರ್ಕಾರಕ್ಕೆ ನೋಡಿ, ರೈತರ ಅಳಲು ಯಾವ ಮಟ್ಟಿಗೆ ಇರುವಂಥದ್ದು. ಯಾಕಂತಂದ್ರೆ ಸಾಲ ಸೂಲ ಮಾಡಿಬಿಟ್ಟು ಬೆಳೆದಿರ್ತಾರೆ ಕಷ್ಟಪಟ್ಟು, ಅದನ್ನೇ ನಂಬ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ಈ ರೀತಿಯಾಗಿ ಮಳೆ ಬಂದು ಎಲ್ಲ ಲಾಸ್ ಆಗಿಬಿಟ್ರೆ ಮುಂದೆ ಜೀವನ ಹೆಂಗೆ ನಡೆಸೋದು ಅನ್ನುವಂಥ ಒಂದು ಆಕ್ರೋಶ ಕೂಡ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧವಾಗಿ ಘೋಷಣೆ ಕೂಗ್ತಿದ್ದಾರೆ. ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರೊಂದಿಗೆ ಯಾವ ರೀತಿ ಮಾತಿನ ಚಕಮಕಿ ನಡೆದಿರುವಂಥದ್ದು ನೋಡಿ. ಅವರನ್ನ ನಿಯಂತ್ರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಕೂಡ ಮಧ್ಯ ಪ್ರವೇಶಿಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಾವಂತರೂ ಇಲ್ಲಿಂದ ಕದಲಲ್ಲ, ಸರ್ಕಾರ ಪರಿಹಾರವನ್ನ ಒದಗಿಸಬೇಕಾಗತ್ತೆ, ಸರ್ಕಾರ ಪರಿಹಾರವನ್ನ ಕೊಡಲೇಬೇಕಾಗತ್ತೆ. ಯಾಕಂತಂದ್ರೆ ನಾವು ಆಲ್ರೆಡಿ ಲಾಸ್ ನಲ್ಲಿದ್ದೀವಿ ಅನ್ನುವಂತಹ ಒಂದು ಆಕ್ರೋಶ ಈಗ ವ್ಯಕ್ತವಾಗಿದೆ.